ನಮಸ್ಕಾರ ಸ್ನೇಹಿತರೆ, ಸಂಭೋಗಕ್ಕೆ 15 ನಿಮಿಷ ಮುಂಚೆ ಇದನ್ನು ತಿನ್ನಿ ಸಾಕು. 100% ಎನರ್ಜಿ ನಿಮಗೆ ಸಿಗುತ್ತದೆ. ದಾಂಪತ್ಯ ಜೀವನದಲ್ಲಿ ಸಂಭೋಗ ಎನ್ನುವುದು ಕೇವಲ ದೈಹಿಕ ಕ್ರಿಯೆಯಲ್ಲ, ಅದು ಎರಡು ಮನಸ್ಸುಗಳು ಮತ್ತು ದೇಹ ಎರಡನ್ನೂ ಒಟ್ಟಿಗೆ ಜೋಡಿಸುವ ಅನುಭವ ಮತ್ತು ಅನುಬಂಧ. ಆದರೆ ಇಂದಿನ ಒತ್ತಡದ ಜೀವನ ಶೈಲಿ, ನಿದ್ರೆಯ ಕೊರತೆ, ಪೋಷಕಾಂಶಗಳ ಕೊರತೆ ಇವುಗಳಿಂದ ಸಂಭೋಗ ಸಮಯದಲ್ಲಿ ಬೇಕಾದಷ್ಟು ಶಕ್ತಿ, ಎನರ್ಜಿ ಮತ್ತು ಉತ್ಸಾಹ ಕಡಿಮೆ ಆಗುತ್ತದೆ. ಔಷಧಿಗಳ ಮೇಲೆ ಅವಲಂಬನೆ ಆಗಿರುತ್ತಾರೆ. ಇದು ಸಹಜ. ಆಹಾರದಿಂದಲೇ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಸಾಧ್ಯವೇ? ಖಂಡಿತ ಸಾಧ್ಯವಿದೆ. ಇಂದು ನಾವು ಸಂಭೋಗಕ್ಕೆ 15 ನಿಮಿಷ ಮುಂಚೆ ಯಾವೆಲ್ಲ ಕೆಲವು ಸರಳ ಆಹಾರಗಳನ್ನು ತೆಗೆದುಕೊಂಡರೆ ದೇಹದಲ್ಲಿ ತಕ್ಷಣ ಶಕ್ತಿ ಹೆಚ್ಚುತ್ತದೆ, ಉತ್ಸಾಹ ಮತ್ತು ಆತ್ಮವಿಶ್ವಾಸ ಎರಡೂ ವೃದ್ಧಿಯಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಮತ್ತು ಉಪಯುಕ್ತಕರವಾಗಿದೆ. ಆದ್ದರಿಂದ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದೆಲ್ಲ ನಿಮ್ಮ ಒಳ್ಳೆಯದಕ್ಕಾಗಿಯೇ. ಬಾಳೆಹಣ್ಣು ಮತ್ತು ಜೇನುತುಪ್ಪ. ಬಾಳೆಹಣ್ಣು ತಕ್ಷಣ ಶಕ್ತಿ ನೀಡುವ ಕಾರ್ಬೋಹೈಡ್ರೇಟ್ಗಳಿಂದ ತುಂಬಿರುತ್ತದೆ. ಇದರಿಂದ ಪೊಟ್ಯಾಷಿಯಂ ಮತ್ತು ವಿಟಮಿನ್ B6 ದೇಹದ ದಣಿವನ್ನು ಕಡಿಮೆ ಮಾಡುತ್ತದೆ. ಒಂದು ಬಾಳೆಹಣ್ಣಿಗೆ 1 ಚಮಚ ಜೇನುತುಪ್ಪ ಸೇರಿಸಿ ತಿನ್ನುವುದರಿಂದ ರಕ್ತ ಪ್ರಸರಣ ಉತ್ತಮವಾಗಿ ಶಕ್ತಿ ತಕ್ಷಣ ಲಭ್ಯವಾಗುತ್ತದೆ. ಬಾದಾಮಿ ಮತ್ತು ಆಕ್ರೋಟ್. ಬಾದಾಮಿ ಮತ್ತು ಆಕ್ರೋಟ್ನಲ್ಲಿ ಉತ್ತಮ ಕೊಬ್ಬುಗಳು, ಜಿಂಕ್, ಮೆಗ್ನೀಷಿಯಂ ಇರುತ್ತವೆ. ಇವು ದೇಹದ ಶಕ್ತಿಯ ಗುಣಮಟ್ಟವನ್ನು ಸಮತೋಲನದಲ್ಲಿಟ್ಟುಕೊಳ್ಳಲು ಸಹಾಯ ಮಾಡುತ್ತವೆ. 4 ರಿಂದ 5 ಬಾದಾಮಿ ಅಥವಾ 2 ಆಕ್ರೋಟ್ಗಳನ್ನು ಚೆನ್ನಾಗಿ ಅಗಿದು ತಿನ್ನಿ. ಡಾರ್ಕ್ ಚಾಕ್ಲೇಟ್ ಸ್ವಲ್ಪ ಮಾತ್ರ. ಡಾರ್ಕ್ ಚಾಕ್ಲೇಟ್ನಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಇರುವುದರಿಂದ ಇದು ನಿಮ್ಮ ಮನಸ್ಸನ್ನು ಉಲ್ಲಾಸಗೊಳಿಸಿ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಇದರಿಂದ ಸಂಭೋಗಕ್ಕೂ ಮುನ್ನ ಮನಸ್ಸು ಹಗುರವಾಗಿ ಉತ್ಸಾಹ ಹೆಚ್ಚಾಗುತ್ತದೆ. ಅತಿಯಾಗಿ ತಿನ್ನಬೇಡಿ. 1 ಚಿಕ್ಕ ತುಂಡು ತಿನ್ನಿ ಸಾಕು. ಖರ್ಜೂರ. ಖರ್ಜೂರ ತಕ್ಷಣ ಶಕ್ತಿ ನೀಡುವ ನೈಸರ್ಗಿಕ ಸಕ್ಕರೆಗಳಿಂದ ತುಂಬಿರುತ್ತದೆ. ಇದರಲ್ಲಿ ಕಬ್ಬಿಣ, ಫೈಬರ್ ಅಂಶಗಳು ಇದ್ದು ದೇಹಕ್ಕೆ ತ್ವರಿತ ಎನರ್ಜಿಯನ್ನು ನೀಡುತ್ತದೆ. 2 ರಿಂದ 3 ಖರ್ಜೂರಗಳನ್ನು ಹಾಲಿನ ಜೊತೆ ತಿನ್ನಿ. ಹಾಲು ಅಥವಾ ಮೊಸರು. ಸ್ವಲ್ಪ ಮಾತ್ರ. ಹಾಲು ಅಥವಾ ಮೊಸರು ದೇಹಕ್ಕೆ ಶಾಂತಿ ನೀಡುವ ಜೊತೆಗೆ ಪ್ರೋಟೀನ್ ಒದಗಿಸುತ್ತದೆ. ಅತಿಯಾಗಿ ಕುಡಿದರೆ ಸ್ವಲ್ಪ ಪ್ರಮಾಣದಲ್ಲಿ ತೆಗೆದುಕೊಳ್ಳುವುದರಿಂದ ದೇಹ ಹಗುರವಾಗುತ್ತದೆ. ಮುಖ್ಯ ಸಲಹೆಗಳು. ತುಂಬ ಭಾರವಾದ ಊಟವನ್ನು ಸಂಭೋಗಕ್ಕೂ ಮುನ್ನ ತಪ್ಪಿಸಿ. ಇದರಿಂದ ಆಯಾಸ ಅಥವಾ ಜೀರ್ಣಕ್ರಿಯೆ ತೊಂದರೆ ಆಗಬಹುದು. ನೀರು ಸಾಕಷ್ಟು ಕುಡಿಯಿರಿ, ಆದರೆ ಅತಿಯಾಗಿ ಅಲ್ಲ. ಮದ್ಯಪಾನ ಮತ್ತು ಧೂಮಪಾನ. ಆದಷ್ಟು ಇವುಗಳಿಂದ ದೂರವಿರಿ. ಮನಸ್ಸಿನ ಒತ್ತಡ ಕಡಿಮೆ ಇರಲಿ. ಆಳವಾದ ಉಸಿರನ್ನು ತೆಗೆದುಕೊಳ್ಳಿ. ಇದು ನಿಮಗೆ ಸಹಾಯಕವಾಗುತ್ತದೆ. ಸಂಭೋಗದ ಸಮಯದಲ್ಲಿ ಡಬಲ್ ಎನರ್ಜಿ ಪಡೆಯಲು ದುಬಾರಿ ಔಷಧಗಳ ಅಗತ್ಯವಿಲ್ಲ. ಪ್ರಕೃತಿಯೇ ನೀಡಿರುವ ಸರಳ ಆಹಾರಗಳನ್ನು ಸರಿಯಾದ ಸಮಯದಲ್ಲಿ ತೆಗೆದುಕೊಳ್ಳಿ. ಈ ಆಹಾರಗಳನ್ನು ಸರಿಯಾಗಿ ತೆಗೆದುಕೊಳ್ಳಿ ಸಾಕು. ನಿಮ್ಮ ಎನರ್ಜಿ ಹೆಚ್ಚುತ್ತದೆ. ಸಂಭೋಗಕ್ಕೂ ಮುನ್ನ 15 ನಿಮಿಷ ಮುಂಚೆ ಬಾಳೆಹಣ್ಣು ಅಥವಾ ಜೇನುತುಪ್ಪ, ಖರ್ಜೂರ ಅಥವಾ ಸ್ವಲ್ಪ ಡಾರ್ಕ್ ಚಾಕ್ಲೇಟ್ ಸೇವಿಸುವುದರಿಂದ ದೇಹಕ್ಕೆ ತಕ್ಷಣ ಶಕ್ತಿ ನೀಡಿ ಮನಸ್ಸಿಗೆ ಉಲ್ಲಾಸ ಬರುತ್ತದೆ. ಜೊತೆಗೆ ಉತ್ತಮ ನಿದ್ರೆ, ಆರೋಗ್ಯಕರ ಆಹಾರ ಪದ್ಧತಿ ಮತ್ತು ಮನಃಶಾಂತಿ ಇವೆಲ್ಲವೂ ದಾಂಪತ್ಯ ಜೀವನವನ್ನು ಇನ್ನಷ್ಟು ಸಿಹಿಯಾಗಿಸುತ್ತದೆ. ಸಹಜವಾಗಿ, ಸುರಕ್ಷಿತವಾಗಿ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದೇ ನಿಜವಾದ ಶಕ್ತಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದಲ್ಲಿ ತಪ್ಪದೇ ನಮ್ಮ ಧರಣಿ ಇನ್ಫೋ ಟಿಪ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.